ರೀತಿ ಇದೆ. ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್ ಈಸ್ ಟೇಕನ್ ಇನ್ ಥ್ರೂ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದನ್ನ ಗಾಳಿಯಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಯಾವುದರ ಮೂಲಕ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ, ಸೊ ತೆಗೆದುಕೊಳ್ಳುತ್ತೆ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಸಸ್ಯಗಳು ಅಲ್ವಾ. ಸೊ ಏನಕ್ಕೆ ಅಂದರೆ ಆಕ್ಸಿಜನ್ ತಗೊಳ್ತಕ್ಕಂಥದ್ದು ಪ್ರಾಣಿಗಳಾದರೆ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಏನಿದೆಯೋ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ತಕ್ಕಂಥದ್ದು ಸಸ್ಯ ಪ್ಲಾಂಟ್ಗಳಾಗುತ್ತೆ. ಹಾಗಾಗಿ ಇಲ್ಲಿ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡನ್ನು ಯಾವುದರ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಅಂತ ಕೇಳಿದರೆ ಕಾವಲು ಕೋಶಗಳು, ಪತ್ರರಂಧ್ರ, ಕ್ಲೋರೋಫಿಲ್ ಎ ಮತ್ತು ಸಿ 2 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಗಾಳಿಯಿಂದ ಅಂತ ಹೇಳಿದಾಗ ಸಸ್ಯಗಳಿಗೆ ಅಂತ ಹೇಳಿದಾಗ ಇದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀತಕ್ಕಂಥದ್ದು ಆಗಿರುತ್ತೆ, ಹೌದಲ್ವಾ. ಸೊ ಆಕ್ಸಿಜನನ್ನು ಬಿಡ್ತಕ್ಕಂಥದ್ದು, ಇಂಗಾಲದ ಡೈಆಕ್ಸೈಡನ್ನ ತಗೊಳ್ತಕ್ಕಂಥದ್ದು ಮೇಯ್ನಾಗಿ ಈ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ನಡೀತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಂಗಾಲದ ಡೈಆಕ್ಸೈಡನ್ನು ಪತ್ರರಂಧ್ರ ಸ್ಟೊಮ್ಯಾಟ ಅಂತ ಏನಿದೆಯೋ ಆಪ್ಷನ್ ಬಿ ಪತ್ರರಂಧ್ರ ಅಥವಾ ಸ್ಟೊಮ್ಯಾಟದ ಮೂಲಕ ಈ ಒಂದು ಇಂಗಾಲದ ಡೈಆಕ್ಸೈಡ್ ಅನ್ನು ತಗೊಂಡು ನಮಗೆ ಆಕ್ಸಿಜನ್ ಬಿಡ್ತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಪತ್ರರಂಧ್ರ. ಅದೇ ರೀತಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಸ್ಟೊಮ್ಯಾಟ ಅಥವಾ ಪತ್ರರಂಧ್ರದ ಮೂಲಕ ತನ್ನ ದೇಹಕ್ಕೆ ಅಥವಾ ಸಸ್ಯ ತನ್ನ ಒಂದು ಪಾರ್ಟ್ಗೆ ತಗೊಳ್ತಾ ಹೋಗುತ್ತೆ. ಆ್ಯಂಡ್ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಂತಂದರೆ ಮೇಯ್ನಾಗಿ ಅಲ್ಲಿ ನೀರು ಮತ್ತು ಸೂರ್ಯನ ಬೆಳಕು ತುಂಬಾ ಮುಖ್ಯ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಈ ನೀರು ಮತ್ತು ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತದೋ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ನ ಬಳಸ್ಕೊಂಡು ಮತ್ತು ಸನ್ಲೈಟ್ ಸೂರ್ಯನ ಒಂದು ಕಿರಣಗಳನ್ನು ಬೆಳಕನ್ನು ಬಳಸ್ಕೊಂಡು ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್. ಸೊ ಇಲ್ಲಿ ಆಕ್ಸಿಜನ್ ಜೊತೆಗೆ ಗ್ಲೂಕೋಸ್ನ ಸಹ ಇದು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಿ ಆ ಒಂದು ಟೈಮಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ. ಸೊ ವಾಟರ್ ಸಹ ನೀವು ನೋಡಿರಬಹುದು, ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ. ಬೆಳಿಗ್ಗೆ ಟೈಮು ಅಂದರೆ ಬೆಳಿಗ್ಗೆ 6-7 ಗಂಟೆ ನೀವು ಎದ್ದು ನೋಡಿದಾಗ ಆ ಒಂದು ಸಸ್ಯ ಏನು ಮಾಡಿರುತ್ತೆ, ತನ್ನ ಎಲೆಗಳ ಮೇಲೆ ಹಿಬ್ಬನಿಯನ್ನು ಹಾಕಿ ಬಿಟ್ಟಿರುತ್ತೆ. ಸೊ ಅದನ್ನು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ. ಸೊ ಅಲ್ಲಿ ವಾಟರು ಸಹ ಲೀಕ್ ಆಗ್ತಕ್ಕಂಥ ಅಥವಾ ವಾಟರ್ನು ಸಹ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಏನು ಅರ್ಥ ಆಗುತ್ತೆ ನಮಗೆ, ಕಾರ್ಬನ್ ಡೈಆಕ್ಸೈಡ್ನ ಜೊತೆಗೆ ವಾಟರ್ ಮತ್ತು ಸನ್ಲೈಟನ್ನು ಬೆಳೆಸ್ಕೊಂಡು ಏನು ಮಾಡುತ್ತೆ, ಗ್ಲೂಕೋಸ್ ಮತ್ತು ಆಕ್ಸಿಜನ್ ಎರಡೂ ಸಹ ಅದು ಬಿಡ್ತಕ್ಕಂಥದ್ದು, ರಿಮೂವ್ ಮಾಡ್ತಕ್ಕಂಥದ್ದು ಅಥವಾ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಉತ್ಪತ್ತಿಯಾಗುವ ಗ್ಲೂಕೋಸನ್ನು ಪಿಷ್ಟ ರೂಪದಲ್ಲಿ ಸಂಗ್ರಹಿಸಲಾಗುತ್ತದಂತೆ. ಸೊ ಇಲ್ಲ ನಾನು ಏನು ಹೇಳಿದೆ, ಗ್ಲೂಕೋಸ್ ಬಿಡುತ್ತೆ, ಆಕ್ಸಿಜನ್ ಜೊತೆ ಗ್ಲೂಕೋಸು ಸಹ ಅದು ಬಿಡುತ್ತೆ ಅಂತ ಏನು ಹೇಳಿದ್ವಿ, ಅದು ಅಲ್ಲೇ ಸಹ ಪಿಷ್ಟ ರೂಪದಲ್ಲಿ ಆ ಒಂದು ಎಲೆಗಳು ಅಥವಾ ಏನು ಪ್ಲಾಂಟ್ ಇರುತ್ತೋ ಸೊ ಅದು ಶೇಖರಣೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಪಿಷ್ಟ ಅಂತ ಹೇಳಿದರೆ ಸ್ಟಾರ್ಚ್ ಅಂತ ಹೇಳ್ತೀವಿ, STARCH ಸ್ಟಾರ್ಚ್ ಅಂತ ಹೇಳ್ತೀವಿ. ಪಿಷ್ಟ ಈ ಒಂದು ರೂಪದಲ್ಲಿ ಗ್ಲೂಕೋಸನ್ನು ಶೇಖರಣೆ ಮಾಡಿಕೊಳ್ಳುತ್ತೆ. ಸೊ ಈ ಕ್ವಶನ್ ಸಹ ಕೇಳ್ತಾರೆ, ಪ್ಲಾಂಟ್ಸ್ ಅಥವಾ ಗಿಡಗಳು ಗ್ಲೂಕೋಸನ್ನು ಯಾವ ರೂಪದಲ್ಲಿ ಸಂಗ್ರಹಿಸಿಕೊಳ್ಳುತ್ತವೆ ಅಂತ ಕೇಳ್ಬೋದು, ಸ್ಟಾರ್ಚ್ ಅಥವಾ ಪಿಷ್ಟ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಇದು ಬಂದು ದ್ಯುತಿ ಸಂಶ್ಲೇಷಣೆಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಮಾಹಿತಿ. ಆ್ಯಂಡ್ ನೆಕ್ಸ್ಟ್ ಬಂದು ಸಮ್ ಆರ್ಗಾನಿಸಮ್ಸ್ ಲೈವ್ together and share both shelter and nutrients. This relationship is called dash ಅಂತ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಜೀವಿಗಳು ಒಟ್ಟಿಗೆ ವಾಸಿಸುತ್ತವೆ ಮತ್ತು ಆಶ್ರಯ ಮತ್ತು ಪೋಷಕಾಂಶಗಳನ್ನು ಹಂಚಿಕೊಳ್ಳುತ್ತವೆ. ಈ ಸಂಬಂಧವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಪ್ಯಾರಾಸೈಟ್ಸ್ ಸಹಜೀವ ಅಥವಾ ಸಿಂಬಾಯಿಸಿಸ್ ಅಂತ ಹೇಳ್ತಾರೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಅಥವಾ ಆಟೋಟ್ರೋಪ್ಸ್ ಅಂತ ಹೇಳ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಜೀವಿಗಳು ಏನು ಮಾಡ್ತವೆ ಲಿವ್ ಟುಗೆದರ್ ಅಂಡ್ ಶೇರ್ ಬೋತ್ ಶೆಲ್ಟರ್ ಅಂಡ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಹಂಚ್ಕೊಳ್ತವೆ, ಪರಸ್ಪರ ಹಂಚ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಪರಾವಲಂಬಿ ಪ್ಯಾರಾಸೈಟ್ಸ್ ಅಂತ ಹೇಳಿದರೆ ಪರಾವಲಂಬಿ, ಇಟ್ ಮೀನ್ಸ್ ಇದು ಒಂದು ಸಸ್ಯ ಆಗಿರ್ಬೋದು ಬೇರೆ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ನಾವು ಪರಾವಲಂಬಿಗಳು ಅಂತ ಹೇಳ್ತೀವಿ. ಇನ್ನು ಸಹಜೀವನ ಅಂತ ಹೇಳಿದಾಗ ನಾವು ಏನು ಕೊಟ್ಟಿದ್ದಾರೆ ಇಲ್ಲಿ, ಲಿವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಪರಸ್ಪರ ಅವರ ಒಂದು ಅವಶ್ಯಕತೆ ಆಗಿರ್ಬೋದು, ಆಶ್ರಯ ಆಗಿರ್ಬೋದು, ಪೋಷಕಾಂಶಗಳನ್ನು ಆಗಿರ್ಬೋದು ಹಂಚ್ಕೊಳ್ತಕ್ಕಂಥದ್ದು ನಾವು ಸಹಜೀವನ ಅಂತ ಹೇಳ್ತೀವಿ. ಸೊ ನೋಡಿದಾಗಲೇ ಗೊತ್ತಾಗುತ್ತೆ ಆ ಒಂದು ವರ್ಡು ಸಿಂಬೋಯಾಸಿಸ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಗ್ತಾ ಹೋಗುತ್ತೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕೀಟನಾಶಕ ಸಸ್ಯಗಳು ಅಥವಾ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳಿದರೆ, ಸೊ ಊಜಿಗಡ, ಡ್ರಾಜೆರಾ, ಸೊ ಇಟ್ ಮೀನ್ಸ್ ಏನು ಕೀಟಗಳ, ಇಟ್ ಮೀನ್ಸ್ ಇನ್ನೂ ನೇರವಾಗಿ ಹೇಳ್ಬೇಕು ಮಾಂಸಾಹಾರಿ ಪ್ರಾಣಿಗಳು ಅಂತ ಏನು ಹೇಳ್ತೀವೋ ಅದೇ ರೀತಿ ಕೀಟನಾಶಕ ಸಸ್ಯಗಳು ಅಂತ ಹೇಳಿದಾಗ ಕೀಟವನ್ನು ಹಿಡಿದುಕೊಂಡು ತಿಂತಕ್ಕಂಥ ಒಂದು ಪ್ಲಾಂಟ್ಸ್ಗಳಾಗಿರುತ್ತೆ. ಸೊ ಹೇಳಿದಾಗ ಹೂಜಿ ಗಿಡ, ಡ್ರಾಜರ್ ಇದೆಲ್ಲ ಬರ್ತಕ್ಕಂಥದ್ದು ಕೀಟನಾಶಕ ಸಸ್ಯಗಳಿಗೆ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಇನ್ನು ಆಟೋಟ್ರೋಪ್ಸ್ಗಳಂತ ಅಂದರೆ ಏನು ಅಂತ ಹೇಳಿದ್ರೆ, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಬರಲ್ಲ, ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳ್ಬೋದು. ಗ್ರೀನ್ ಹಸಿರು
ಸಸ್ಯಗಳು. ಸೊ ಗ್ರೀನ್ ಪ್ಲಾಂಟ್ಸ್ ಮಾತ್ರನೇ ತಮ್ಮ ಒಂದು ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಎಲ್ಲ ಸಸ್ಯಗಳು ಬರೋದಿಲ್ಲ. ಗ್ರೀನ್ ಪ್ಲಾಂಟ್ಸ್ ಅಥವಾ ಹಸಿರು ಸಸ್ಯಗಳಂತ ಹೇಳ್ತೀವಿ, ಅವೇನು ಮಾಡ್ತವೆ, ತಮ್ಮ ಆಹಾರವನ್ನು ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದನ್ನು ಆಟೋಟ್ರೋಪ್ಸ್ ಬರೋದಿಲ್ಲ, ಕೀಟನಾಶಕ ಸಸ್ಯಗಳು ಬರೋದಿಲ್ಲ, ಪರಾವಲಂಬಿಗಳು ಬರೋದಿಲ್ಲ, ಸಹಜೀವನ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಅಮಲೈಸ್ ಎನ್ಸೈಮ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಮಲೈಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಸುಕ್ರೋಸ್, ಮಾಲ್ಟೋಸ್, ಫ್ರಕ್ಟೋಸ್, ಗ್ಲೂಕೋಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಅಮಲೈಸ್ ಕಿಣ್ವ ಅಂತಕ್ಕಂಥದ್ದು ಪಿಷ್ಟವನ್ನು ಏನಾಗಿ ಪರಿವರ್ತನೆನ ಮಾಡುತ್ತೆ. ಸೊ ನಾವು ನೋಡಿದ್ರೆ ಸಸ್ಯಗಳಲ್ಲಿ ಗ್ಲೂಕೋಸ್ ಪ್ರೊಡ್ಯೂಸ್ ಆದಾಗ ಅದನ್ನು ಪಿಷ್ಟ ರೂಪದಲ್ಲಿ ಶೇಖರಣೆಯನ್ನು ಮಾಡಿಕೊಳ್ಳುತ್ತೆ ಅಂತ ಕೊಟ್ಟಿದ್ರು. ಆದರೆ ಇಲ್ಲಿ ಅಮಲೈಸ್ ಕಿಣ್ವವು ಪಿಷ್ಟವನ್ನು ಯಾವುದರಾಗಿ ಪರಿವರ್ತಿಸುತ್ತದೆ ಅಂತ ಕೇಳಿದರೆ, ಸೊ ಗ್ಲೂಕೋಸ್ನ ಪಿಷ್ಟವಾಗಿ ಕನ್ವರ್ಟ್ ಮಾಡ್ಕೊಳ್ತದೆ. ಓಕೆ, ಆದರೆ ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸ್ತಕ್ಕಂಥದ್ದು ಯಾವುದು, ಮಾಲ್ಟೋಸ್, ಆಪ್ಷನ್ ಬಿ ಮಾಲ್ಟೋಸ್. ವೆರಿ ಇಂಪಾರ್ಟೆಂಟು. ಅಮಲೈಸ್ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಪ್ರೋಟೀನ್ಗಳ ಜೀರ್ಣಕ್ರಿಯೆಗೆ ಪ್ರೋಟಿಯೇಸ್ ಸಹಾಯ ಮಾಡುತ್ತಂತೆ, ಆ್ಯಂಡ್ ಲಿಪಿಡ್ಸ್ಗಳ ಜೀರ್ಣಕ್ರಿಯೆಗೆ ಲಿಪೇಸ್ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ. ವೆರಿ ಇಂಪಾರ್ಟೆಂಟು, ಇದಂತೂ ತುಂಬ ಇಂಪಾರ್ಟೆಂಟ್. ಅಮಲೈಸ್ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಡ್ಯಾಶ್ ಆ್ಯಸಿಡ್ ಈಸ್ ಫೌಂಡ್ ಇನ್ ವಿನೆಗರ್, ಡ್ಯಾಶ್ ಆಮ್ಲ ವಿನೆಗರ್ನಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದೆ. ಸೊ ಇದು ಬಂದು ಅಸಿಟಿಕ್, ಆಪ್ಷನ್ ಸಿ ಅಸಿಟಿಕ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಫಾರ್ಮರಿಕ್ ಅಂತ ಹೇಳಿದಾಗ ಇದು ಬಂದು ಇರುವೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಮತ್ತು ನೋಡಿ ಇಲ್ಲಿದೆ ಅಸಿಟಿಕ್ ಬಂದು ವಿನೆಗರು, ಫಾರ್ಮಿಕ್ ಬಂದು ಇರುವೆ ಕಚ್ಚಿದಾಗ ಬರ್ತಕ್ಕಂಥದ್ದು ಫಾರ್ಮಿಕ್ ಆಮ್ಲ. ಇನ್ನು ಸಿಟ್ರಿಕ್ ಆಮ್ಲ ಅಂತ ಹೇಳಿದಾಗ ವಿಟಮಿನ್ ಸಿಗೆ ಸಂಬಂಧಪಟ್ಟಂತೆ ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಏನಿರುತ್ತೋ ಕಿತ್ತಳೆ, ಸೊ ಇದೆಲ್ಲ ಸಿಟ್ರಿಕ್ ಆಮ್ಲಕ್ಕೆ ಬರುತ್ತೆ. ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳಿದಾಗ ಮೊಸರಲ್ಲಿ ಬರ್ತಕ್ಕಂಥದ್ದು. ಹ್ಯಾಕ್ಸಲಿಕ್ ಆಮ್ಲ ಅಂತ ಹೇಳಿದ್ರೆ ಪಾಲಕ್ ಮತ್ತು ಟೊಮ್ಯಾಟೋಲಿ ಕಂಡು ಬರ್ತಕ್ಕಂಥದ್ದು ಹ್ಯಾಕ್ಸಲಿಕ್ ಆಮ್ಲ ಆಗಿರುತ್ತೆ. ಸಿಟ್ರಿಕ್ ಹಣ್ಣುಗಳಂತ ಹೇಳಿದ್ರೆ, ಸೊ ಸಿಟ್ರಿಕ್ ಅಂತ ಆಲ್ಮೋಸ್ಟ್ ಸಿ ವಿಟಮಿನ್ಸ್ ಅಂತ ಏನು ಹೇಳ್ತೀವಿ ನಾವು, ಆಸ್ಕಾರ್ಬಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ ಎಲ್ಲ ಬರ್ತಕ್ಕಂಥದ್ದು ಒಂದೇ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಟಾರ್ಟರಿಕ್ ಆಮ್ಲ ಬಂದು ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನ ಹಣ್ಣು. ಓಕೆ, ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನ ಹಣ್ಣು ಅಂತ ಹೇಳಿದ್ರೆ ಇನ್ನೂ ಹುಳಿ ಇರುತ್ತಲ್ಲ, ಸೊ ಅದು ಅಂಥದ್ದನ್ನ ನಾವು ಅದರಲ್ಲಿ ಟಾರ್ಟರಿಕ್ ಆಮ್ಲ ನಾವು ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಬಂದು ಆಸಿಡಿಕ್ ಸಲ್ಯೂಷನ್ ಟರ್ನ್ಸ್ ಲಿಟ್ಮಸ್ ಪೇಪರ್ ಇಂಟು ಡ್ಯಾಶ್ ಕಲರ್. ಆಮ್ಲೀಯ ದ್ರಾವಣವು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ತಿರುಗಿಸುತ್ತದೆ. ಸೊ ಇಲ್ಲಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲ ಎರಡು ದ್ರಾವಣಗಳು ಬರುತ್ತೆ ಅಲ್ಲ. ಸೊ ಆಮ್ಲೀಯ ದ್ರಾವಣವು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ತಿರುಗಿಸುತ್ತದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಕೆಂಪು ಬಣ್ಣಕ್ಕೆ, ಆಪ್ಷನ್ ಸಿ ರೆಡ್, ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಅದೇ ರೀತಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲ ಎರಡು ಬರುತ್ತೆ ನೋಡಿ. ಆಮ್ಲಗಳು ಅಂತ ಹೇಳಿದಾಗ ಅದರ ಒಂದು ಟೇಸ್ಟ್ ಏನಿರುತ್ತೆ ಅದು ಹುಳಿ ಇರುತ್ತೆ, ಮೇನ್ ಇಂಪಾರ್ಟೆಂಟು. ಅದರ ಟೇಸ್ಟ್ ಬಂದು ಹುಳಿ ಇರುತ್ತೆ. ಮೇಯ್ನಾಗಿ ನಿಂಬೆಹಣ್ಣು, ಸಿಟ್ರಿಕ್ ಆಮ್ಲ, ಹುಣಸೆ ಹಣ್ಣು, ಟಾರ್ಟರಿಕ್, ಟೊಮಾಟೊ, ಆಕ್ಸಾಲಿಕ್ ಆಮ್ಲ ಇದೆಲ್ಲ ಬರ್ತಕ್ಕಂಥದ್ದು ಆಮ್ಲಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಆಮ್ಲಗಳು ನೀಲಿ ಲಿಟ್ಮಸ್ಗೆ ಹದ್ದಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ವೆರಿ ಇಂಪಾರ್ಟೆಂಟು, ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಸೊ ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ನೋಡಿದ್ರೆ ಆಮ್ಲಗಳು ಕೆಲವು ಲೋಹಗಳೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ಇದು ವೆರಿ ಇಂಪಾರ್ಟೆಂಟು. ಸೊ ಲೋಹಗಳಿಗೆ ವರ್ತಿಸಿದಾಗ ಜಲಜನಕ ಬಿಡುಗಡೆ ಆಗುತ್ತೆ, ಲಿಟ್ಮಸ್ಗೆ ಹತ್ತಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಆಮ್ಲಗಳು ಕಾರ್ಬೋನೇಟ್ಗಳ ಮೇಲೆ ವರ್ತಿಸಿದಾಗ ಇಂಗಾಲದ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತಂತೆ. ಸೊ ತುಂಬ ಇಂಪಾರ್ಟೆಂಟು. ಲೋಹಗಳೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ಇದೆ ನೋಡಿ, ಜಿಂಕ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಎರಡನ್ನೂ ಸಹ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಜಲಜನಕ ಬಿಡುಗಡೆ ಆಗಿದೆ ನೋಡಿ, ಇಲ್ಲಿ ಮತ್ತು ಇಲ್ಲಿ ಎಲ್ಲ ಆಗಿದೆ ನೋಡಿ. ಸೊ ಇದು. ಆ್ಯಂಡ್ ನೆಕ್ಸ್ಟು ಕಾರ್ಬೋನೇಟ್ಗಳ ಜೊತೆ ವರ್ತಿಸಿದಾಗ ಇಂಗಾಲದ ಡೈಆಕ್ಸೈಡ್ CO2 ಏನಿದೆಯೋ ಇಂಗಾಲದ ಡೈಆಕ್ಸೈಡು ಬಿಡುಗಡೆ ಆಗ್ತಕ್ಕಂಥದ್ದು. ಈ ಕ್ರಿಯೆನ ಬುದ್ಬುದನ ಕ್ರಿಯೆ ಅಂತ ಕರೀತಾರಂತೆ. ಯಾವುದಂತ ಹೇಳಿದ್ರೆ ಕಾರ್ಬೋನೇಟ್ಗಳ ಮೇಲೆ ವರ್ತಿಸಿದಾಗ ಇಂಗಾಲ ಡೈಆಕ್ಸೈಡ್ ಏನು ಬಿಡುಗಡೆ ಆಗುತ್ತೋ ಅದನ್ನು ಬುದ್ಬುದನ ಕ್ರಿಯೆ ಅಂತಕ್ಕಂಥ ಒಂದು ಹೆಸರಿಂದ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ರತ್ಯಾಮ್ಲ ಅಂತ ಹೇಳಿದಾಗ ಪ್ರತ್ಯಾಮ್ಲಗಳ ರುಚಿ ಬಂದು ಕಹಿ. ಆಮ್ಲಗಳು ಹುಳಿ ಇದ್ದು ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತೆ. ಸೊ ಔಷಧಿಗಳು ಕಹಿಯಾಗಿರೋ ಕಾರಣ ಅದು ಪ್ರತ್ಯಾಮ್ಲಗಳನ್ನು ಒಳಗೊಂಡಿರ್ತದೆ. ಸೊ ಔಷಧಿಗಳು ಅಂತ ಏನು ಕೊಡ್ತಾರೋ ನಮಗೆ, ಸೊ ಅದು ಪ್ರತ್ಯಾಮ್ಲಗಳಂತೆ. ಸೊ ಇದೊಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಪ್ರತ್ಯಾಮ್ಲಗಳು ಕೆಲವು ನೀರಿನಲ್ಲಿ ಕರಗುವುದಿಲ್ವಂತೆ. ಕರಗ್ತಕ್ಕಂಥ ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳನ್ನು ಕ್ಷಾರಗಳು ಅಂತ ಕರೀತಾರಂತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳನ್ನು ಕ್ಷಾರಗಳು ಎಂದು ಕರೆಯುತ್ತಾರೆ. ಓಕೆ. ಸೊ ನೆಕ್ಸ್ಟು ಅದು ಬಂದು ಕೆಂಪು, ಇಟ್ ಮೀನ್ಸ್ ಆಮ್ಲ ದ್ರಾವಣಗಳಲ್ಲಿ ಅದ್ದಿದಾಗ ಏನಾಗುತ್ತೆ, ಅದು ಕೆಂಪುಗೆ ಬರ್ತಾ ಇತ್ತಲ್ವಾ. ಸೊ ರೆಡ್ ಕಲರಲ್ಲಿ, ಕೆಂಪು ಕಲರಲ್ಲಿ
ಬಣ್ಣಕ್ಕೆ ತಿರುಗ್ತಾ ಇತ್ತು. ಆದರೆ ಪ್ರತ್ಯಾಮ್ಲ ಬಂದು ನೀಲಿ ಬಣ್ಣಕ್ಕೆ ಬ್ಲೂ ಕಲರ್ಗೆ ಚೇಂಜ್ ಆಗ್ತಾ ಹೋಗುತ್ತೆ, ಬ್ಲೂ ಕಲರ್ಗೆ ಟರ್ನ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಪ್ರತ್ಯಾಮ್ಲಗಳು ಇಂಗಾಲ ಡೈಆಕ್ಸೈಡನ್ನು ಹೀರಿಕೊಂಡು ಕಾರ್ಬನೇಟ್ಗಳನ್ನು ಬಿಡುಗಡೆ ಮಾಡುತ್ತವೆ. ಸೊ ಅಲ್ಲಿ ಆಮ್ಲಗಳೇನು ಮಾಡ್ತಿದ್ವಿ, ಇಂಗಾಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾ ಇದ್ದು. ನೋಡಿ ಇಲ್ಲಿ ಕಾರ್ಬನೇಟ್ಗಳ ವರ್ತಿಸಿ ಇಂಗಾಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾ ಇದ್ದು. ಆದರೆ ಇಲ್ಲಿ ಏನು ಮಾಡುತ್ತೆ, ಇಂಗಾಲ ಡೈಆಕ್ಸೈಡನ್ನು ಹೀರ್ಕೊಂಡು ಕಾರ್ಬನೇಟ್ಗಳನ್ನು ನೀಡ್ತಕ್ಕಂಥದ್ದು ಉಲ್ಟಾ ಆಗಿರುತ್ತೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಡೆಪಾಸಿಟಿಂಗ್ ಎ ಲೇಯರ್ ಆಫ್ ಡ್ಯಾಶ್ ಅಂಡ್ ಐರನ್ ಈಸ್ ಕಾಲ್ಡ್ ಗ್ಯಾಲ್ವನೈಸೇಷನ್. ಗ್ಯಾಲ್ವನೈಸೇಷನ್ ಅಂದರೆ ಏನು, ಕಬ್ಬಿಣದ ಹದಿರಿಗೆ ಸತುವಿನಿಂದ ಲೇಪನ ಮಾಡುವುದನ್ನು ನಾವೇನಂತೀವಿ, ಕಬ್ಬಿಣಕ್ಕೆ ಸತುವಿನಿಂದ ಲೇಪನವನ್ನು ಮಾಡ್ತಕ್ಕಂಥದ್ದನ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಸೊ ಕಬ್ಬಿಣ ಏನು ತುಕ್ಕಿಡಿಯುತ್ತೆ ಅಂತ ಹೇಳ್ತೀವೋ, ಸೊ ಅದ್ರ ಮೇಲೆ ಸತುವಿನ ಒಂದು ಕೋಟೆಡನ್ನು ಮಾಡ್ತಕ್ಕಂಥದ್ದನ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ಆಪ್ಷನ್ ಒಂದು ಜಿಂಕ್, ಸತು. ಆ್ಯಂಡ್ ನೆಕ್ಸ್ಟ್ ಬಂದು ಅನಮಲಸ್ ಎಕ್ಸ್ಪೆನ್ಷನ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಅಟ್. ನೀರಿನ ಅಸಂಬದ್ಧ ವ್ಯಾಕೋಚನೆ ಎಲ್ಲಿ ನಡೆಯುತ್ತದೆ? 4 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು, ಎಬೋವ್ 4 ಡಿಗ್ರಿ ಸೆಲ್ಸಿಯಸ್, 0 to 4 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್, ಆಲ್ ಆಫ್ ದ ಎಬೋವ್ ಅಂತ ಕೊಟ್ಟಿದ್ದಾರೆ. ಸೊ ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತಕ್ಕಂಥದ್ದು ನಡೀತಕ್ಕಂಥದ್ದು ಆಪ್ಷನ್ ಬಿ ಏನಿದೆಯೋ 0 ಇಂದ 4 ಡಿಗ್ರಿ, 0 to 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೊ ನೋಡಿ ಇಲ್ಲಿ ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತ ಹೇಳಿದ್ರೆ ತಾಪಮಾನವನ್ನು ಕಡಿಮೆ ಮಾಡುವಾಗ ನೀರು 4 ಡಿಗ್ರಿ ಸೆಲ್ಸಿಯಸ್ವರೆಗೆ ಸಂಕುಚಿತಗೊಳ್ಳುತ್ತಂತೆ. ಓಕೆ, ಅದಾದ ನಂತರ 4 ಡಿಗ್ರಿಯಿಂದ ಇಟ್ ಮೀನ್ಸ್ 0 ಡಿಗ್ರಿ ಸೆಲ್ಸಿಯಸ್ಗೆ ಬರುತ್ತೆ ಅಂತ ಹೇಳಿದ್ರೆ ಅದು ನೀರಾಗಿರಲ್ಲ, ಏನಾಗುತ್ತೆ, ಅದು ಮಂಜುಗಡ್ಡೆ ಆಗುತ್ತೆ. ಸೊ ಮಂಜುಗಡ್ಡೆ ಆಗ್ತಕ್ಕಂಥದ್ದು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಹಾಗಾದಾಗ 0 ಡಿಗ್ರಿ ಸೆಲ್ಸಿಯಸ್ ಮತ್ತು 4 ಡಿಗ್ರಿ ಸೆಲ್ಸಿಯಸ್ ನಡುವೆ ಏನಿರುತ್ತೋ ಆ ಒಂದು ಲಕ್ಷಣವನ್ನು ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತ ಕರೀತಾರೆ. ಸೊ 4 ಡಿಗ್ರಿ ಸೆಲ್ಸಿಯಸ್ ಮೇಲೆ ಅದು ನೀರಾಗಿರುತ್ತೆ. ಸೊ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಅದು ಮಂಜುಗಡ್ಡೆ ಆಗಿರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ ಮತ್ತು 4 ಡಿಗ್ರಿ ಸೆಲ್ಸಿಯಸ್ ನಡುವಿನ ಒಂದು ನೀರನ್ನು ಏನಂತಾರೆ, ಅಸಂಬದ್ಧ ವ್ಯಾಕೋಚನೆ, ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತ ಕರೀತಾರೆ. ಆ್ಯಂಡ್ ಸರಳವಾಗಿ ಹೇಳೋದಾದರೆ ನೋಡಿ, ಅದು ಗೊತ್ತಿರ್ತಕ್ಕಂತೆ 4 ಡಿಗ್ರಿ ಸೆಲ್ಸಿಯಸ್ ನೀರು ಬಿಸಿ ಅಥವಾ ತಂಪಾಗಿದ್ದರೂ ವಿಸ್ತರಿಸ್ತದೆ, ಹೌದಲ್ವಾ? ಸೊ 4 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ನೀರು ಬಿಸಿ ಆಗಿರ್ಬೋದು, ತಂಪಾಗಿರ್ಬೋದು, ಒಟ್ಟಿನಲ್ಲಿ ಅದು ವಿಸ್ತರಿಸೋದ್ರೆ ಹರಿದಾಡ್ತದೆ, ಅದಂತೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿದ್ರೆ ಮಂಜುಗಡ್ಡೆ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರ್ತದೆ ಮತ್ತು ಅದನ್ನು ನೀರಿನ ಮೇಲೆ ತೇಲುತ್ತದೆ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಾನು ಆಲ್ರೆಡಿ ಹೇಳಿದಾಗೆ ಯಾವುದೇ ಒಂದು ತೊಗೊಳ್ಳಿ, ನೀವು ಒಂದು ನೀರತ್ತ ತೊಗೊಳ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಮೋಡ ಆಕಾಶದಲ್ಲಿ ಯಾಕೆ ತೇಲುತ್ತೆ ಅಂತ ಹೇಳಿದ್ರೆ ಗಾಳಿ ಏನಿದೆಯೋ ಗಾಳಿಗಿಂತ ಮೋಡದ ಸಾಂದ್ರತೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದು ತೇಲುತ್ತೆ. ಅದೇ ರೀತಿ ಅಷ್ಟೇ ನೀರು ಅಂತ ಹೇಳಿದಾಗ ನೀರಿನ ಒಳಗಡೆ ಯಾವುದೆಲ್ಲ ಮುಳುಗುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ, ಮುಳುಗಿದ ವಸ್ತುವಿನ ಸಾಂದ್ರತೆ ಜಾಸ್ತಿ ಇರುತ್ತೆ ನೀರಿಗಿಂತ. ಯಾವುದಾದ್ರು ತೇಲುತ್ತೋ ಅದು ನೀರಿಗಿಂತ ಸಾಂದ್ರತೆ ಕಡಿಮೆ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಮಂಜುಗಡ್ಡೆನೂ ಸಹ ನೀರಿನಲ್ಲಿ ತೇಲುತ್ತೆ, ಅದರ ಒಂದು ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತಕ್ಕಂಥದ್ದು, ಹಾಗಾಗಿ ಅದು ಮಂಜುಗಡ್ಡೆ ತೇಲುತ್ತೆ, ಇಷ್ಟೇ ಡಿಫ್ರೆನ್ಸು. ಯಾವುದೆಲ್ಲ ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರುತ್ತೆ, ಯಾವುದೆಲ್ಲ ಮುಳುಗುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಥಾರಸಿಸ್ ಕ್ಯಾವಿಟಿ ಹ್ಯಾಸ್ ಡ್ಯಾಶ್ ಆನ್ ಇಟ್ಸ್ ಲೋವರ್ ಎಂಡ್ ಅಂತ ಕೊಟ್ಟಿದ್ದಾರೆ. ಎದೆಗುಡಿನ ಕುಹರವು ಅದರ ಕೆಳ ತುದಿಯಲ್ಲಿ ಡ್ಯಾಶ್ ಹೊಂದಿದೆ. ಸೊ ಬ್ರಾಂಕಸ್ ಕಶೇರುಕ ಖಂಡಗಳ ಕಾಲಂ, ಮೇದೋಜಿರಕ ಗ್ರಂಥಿ, ಡಯಾಫ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಡಯಾಫ್ರಾಮ್ ಅಂತ ಹೇಳಿದರೆ ಎದೆಗೂಡು ಇಟ್ ಮೀನ್ಸ್ ಏನು ಶ್ವಾಸಕೋಶ ಲಂಗ್ಸ್ ಅಂತ ಹೇಳ್ತೀವಿ, ಎದೆಗೂಡು ಮೇಲೆ ಏನು ಬರುತ್ತೋ ಸೊ ಅಲ್ಲಿ ಇರ್ತಕ್ಕಂಥ ಕೆಳ ತುದಿ ಏನನ್ನು ಒಳಗೊಂಡಿದೆ. ಸೊ ಬ್ರಾಂಕಸ್ ಅಂತ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಸೊ ಅದು ಬ್ರಾಂಚಸ್ ಅಂತ ನೋಡಿ ಇಲ್ಲಿದೆ, ಬ್ರಾಂಚಸ್ಸು. ಸೊ ಇದು ಮೇಯ್ನು, ಇದರಲ್ಲಿ ಬರ್ತಕ್ಕಂಥದ್ದು ಬ್ರಾಂಕೋಲಿಯಸ್ ಅಂತ ಹೇಳಿದರೆ ಶ್ವಾಸನಾಳಗಳು ಅಂತ ಹೇಳ್ತೀವಲ್ಲ, ಸೊ ಉಸಿರಾಡೋದಕ್ಕೋಸ್ಕರ ಬಳಸ್ತಕ್ಕಂಥ ಶ್ವಾಸನಾಳಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಸೊ ಅದು ಮೇಲ್ಗಡೆ ಇದೆ. ಅದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು, ಕೆಳ ತುದಿಯಲ್ಲಿ ಇರ್ತಕ್ಕಂಥದ್ದು ಯಾವುದು, ಇಲ್ಲಿ ನೋಡಿ ಡಯಾಫ್ರಾಮ್ ಕೆಳಗಡೆ ಇರ್ತಕ್ಕಂಥದ್ದು, ಈ ಭಾಗದಲ್ಲಿ ತುಂಬ ಕೆಳಗಡೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಆಪ್ಷನ್ ಡಿ ಡಯಾಫ್ರಾಮ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪ್ಲಾಂಟ್ಸ್ ದಟ್ ಹ್ಯಾವ್ ಅಡಾಪ್ಟೆಡ್ ಟು ದ ಆಲ್ಮೋಸ್ಟ್ ವಾಟರ್ಲೆಸ್ ಕಂಡೀಷನ್ಸ್ ಆಫ್ ದ ಡೆಸರ್ಟ್ ಆರ್ ಕಾಲ್ಡ್ ಹ್ಯಾಸ್. ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿಗಳಿಗೆ ಹೊಂದಿಕೊಂಡ ಸಸ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿಗಳಿಗೆ ಹೊಂದಿಕೊಂಡಂಥ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ? ಹೈಡ್ರೋಫೈಟ್ಗಳು, ಜೆರೋಫೈಟ್ಗಳು, ಎಪಿಫೈಟ್ಸ್ ಆ್ಯಂಡ್ ಆಲ್ ಆಫ್ ದ ಹೆಬೋ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಹೈಡ್ರೋ ಅಂತ ಹೇಳಿದ್ರೆ ನೀರು, ಹೌದಲ್ವಾ? ಹೈಡ್ರೋ ಮೀನ್ಸ್ ಜಲಜನಕ, ನೀರು ಅಂತ ಹೇಳ್ತೀವಿ.
ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿ. ಸೊ ಹೈಡ್ರೋಫೈಟ್ಸ್ ಅಂದರೆ ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನ ನಾವು ಹೈಡ್ರೋಫೈಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಜೆರೋಫೈಟ್ಸ್ ಏನು ಕೊಟ್ಟಿದ್ದಾರೋ ಸೊ ಇದು ಬಂದು ಮರುಭೂಮಿಯಲ್ಲಿ ಇರ್ತಕ್ಕಂಥ ಸಸ್ಯಗಳು. ಆನ್ಸರ್ ಆಪ್ಷನ್ ಬಿ ಸರಿಯಾಗಿದೆ. ಆ್ಯಂಡ್ ಎಪಿಫೈಟ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರಲ್ಲ, ಸೊ ಇದು ತಾವು ಬೆಳೆಯೋದಕ್ಕೋಸ್ಕರ ಬೇರೆ ಒಂದು ಮರವನ್ನು ಆಶ್ರಯ ಪಡ್ಕೊಳ್ಳುತ್ತೆ. ಸೊ ಇಟ್ ಮೀನ್ಸ್ ಮರದ ಮೇಲೆ ಬೆಳೀತಕ್ಕಂಥ ಗಿಡಗಳನ್ನ ನಾವು ಎಪಿಫೈಟ್ಸ್ ಅಂತ ಹೇಳ್ತೀವಿ. ಸೊ ಈಗ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಜೆರೋಫೈಟ್ಸ್ ಬಂದು ಮರುಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳಾಗಿರುತ್ತೆ. ಸೊ ನೋಡಿ, ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಎಪಿಫೈಟ್ಸ್ ಅಂತ ಹೇಳಿದಾಗ ಸೊ ಮೂರನೇ ಆಪ್ಷನ್ ಏನಿದೆಯೋ ಎಪಿಫೈಟ್ಸ್ ಅಂತಕ್ಕಂಥದ್ದು ಮರಗಳ ಮೇಲೆ ಬೆಳೀತಕ್ಕಂಥದ್ದು. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಮರಗಳ ಮೇಲೆ, ಇಟ್ ಮೀನ್ಸ್ ಅವು ಬೆಳೆಯೋದಕ್ಕೋಸ್ಕರ ಮರಗಳನ್ನು ಮತ್ತೊಂದು ಮರವನ್ನು ಅವಲಂಬಿಸಿರ್ತವೆ ಅಂತ ನಾವು ಎಪಿಫೈಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಜೆರೋಫೈಟ್ ಅಂತ ಹೇಳಿದ್ರೆ ಇದು ಮರುಭೂಮಿಯಲ್ಲಿ ಬೆಳೀತಕ್ಕಂಥದ್ದು, ಜಾಸ್ತಿ ನೀರಿರೋದಿಲ್ಲ. ಸೊ ಕಡಿಮೆ ನೀರಿನಲ್ಲಿ ಅದು ಬೆಳೆಯೋದಕ್ಕೆ ಅಲ್ಲಿನ ಒಂದು ವಾತಾವರಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗೋಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಆಕ್ವಾಟಿಕ್ ಪ್ಲಾಂಟ್ ಅಥವಾ ಹೈಡ್ರೋಫೈಟ್ಸ್ ಅಂತ ಹೇಳಿದ್ರೆ ನೀರಿನಲ್ಲಿ ಬೆಳೀತಕ್ಕಂಥ ಜಲಸಸ್ಯಗಳಂತ ಹೇಳ್ಬಹುದಾಗಿರುತ್ತೆ. ಇನ್ನು ಹೇಳ್ತಾ ಹೋದರೆ ನಾವು ನೋಡೋದು ಹೈಡ್ರೋಫೈಟ್ ನೋಡಿದ್ವಿ, ನೆಕ್ಸ್ಟು ಜೆರೋಫೈಟು ಸಹ ನೋಡಿದ್ವಿ ನಾವೀಗ. ನೆಕ್ಸ್ಟು ಬಂದು ಹೆಪಿಫೈಟ್ ಅಂತ ಅಂದರೆ ಮತ್ತೊಂದು ಸಸ್ಯದ ಮೇಲೆ ಬೆಳೀತಕ್ಕಂಥ ಸಸ್ಯಗಳು, ಅದನ್ನು ಸಹ ನೋಡಿದ್ವಿ. ಆ್ಯಂಡ್ ಲಿಥೋಫೈಟ್ಸ್ ಅಂತ ಹೇಳಿದರೆ ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳನ್ನ ನಾವು ಲಿಥೋಫೈಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೆಲ್ಲ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಆಕ್ಸಿಲೋಫೈಟ್ ಅಂತ ಹೇಳಿದ್ರೆ ಆಮ್ಲೀಯ ಮಣ್ಣಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯಗಳು. ಆ್ಯಂಡ್ ಸ್ಕ್ಲಿರೋಫೈಟ್ಸ್ ಅಂತ ಹೇಳಿದ್ರೆ ಪೊದೆಯ ಕಟ್ಟಿಗೆ ಮರಗಳಂತೆ. ಆ್ಯಂಡ್ ಹ್ಯಾಲೋಫೈಟ್ಸ್ ಅಂತ ಹೇಳಿದ್ರೆ ಜೋಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳು. ಆ್ಯಂಡ್ ಸ್ಯಾಮೋಫೈಟ್ಸ್ ಅಂತ ಹೇಳಿದ್ರೆ ಮರಳಿನಲ್ಲಿ ಬೆಳೆಯುವ ಸಸ್ಯಗಳು. ಹೆರಿಮೋಫೈಟ್ಸ್ ಅಂತ ಹೇಳಿದ್ರೆ ಮರುಭೂಮಿ ಅಥವಾ ಸ್ಟೆಫಿಯಲ್ಲಿ ಬೆಳೆಯುವ ಸಸ್ಯಗಳಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಜಿಯೋಫೈಟ್ಸ್ ಬಂದು ಅಂತರ್ಗತ ಶೇಖರಣ ಹೊಂದಿರುವ ಸಸ್ಯಗಳಂತೆ. ಆ್ಯಂಡ್ ನೆಕ್ಸ್ಟ್ ಹಾಲೋಫೈಟ್ಸ್ ನೋಡಿದ್ದು ಹೆಲೋಫೈಟ್ ಆಯಿತು, ಜೋಗು ಪ್ರದೇಶ. ಇದು ಹಾಲೋಫೈಟ್ ಬಂದು ಲವಣಾಂಶ ಹೆಚ್ಚಾಗಿರೋ ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಯಾಫ್ರೋಫೈಟ್ ಬಂದು ಕೊಳೆತ ವಸ್ತುಗಳ ಮೇಲೆ ಬೆಳೀತಕ್ಕಂಥದ್ದು, ವೆರಿ ಇಂಪಾರ್ಟೆಂಟು ಸ್ಯಾಫ್ರೋಫೈಟ್ಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದು ಮೀಸೋಫೈಟ್ ಅಂತ ಹೇಳಿದರೆ ಇದು ಭೂಮಿಯ ಮೇಲಿನ ಸಸ್ಯಗಳಾಗಿದ್ದು ಒಣ ಹಾಗೂ ತೇವಾಂಶ ಇರುವ ಎರಡೂ ಪ್ರದೇಶದಲ್ಲೂ ಸಹ ಬೆಳೀತಕ್ಕಂಥದ್ದಾಗಿರುತ್ತೆ. ಸೊ ಇದಿಷ್ಟು ಬಂದು ಸಸ್ಯಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಐಸ್ ಆಸ್ ಡ್ಯಾಶ್ ಡೆನ್ಸಿಟಿ ದ್ಯಾನ್ ವಾಟರ್ ಅಂತ ಕೊಟ್ಟಿದ್ರೆ ಐಸು ನೀರಿಗಿಂತ ಯಾವ ಸಾಂದ್ರತೆಯನ್ನು ಹೊಂದಿದೆ? ಹೆಚ್ಚಿನ, ಸಮಾನ, ಕಡಿಮೆ, ಬಿ ಆ್ಯಂಡ್ ಸಿ ಎರಡು ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹೇಳ್ದಾಗೆ ಐಸ್ ಅಂತಕ್ಕಂಥದ್ದು ಏನಿದೆಯೋ ಐಸ್ ಬಂದು ವಾಟರ್ ಮೇಲೆ ತೇಲ್ತಕ್ಕಂಥದ್ದು, ಹೌದಲ್ವಾ? ಸೊ ವಾಟರ್ ಮೇಲೆ ಐಸು ತೇಲುತ್ತೆ. ಸೊ ಐಸು ತೇಲುತ್ತೆ ಅಂತ ಹೇಳಿದ್ರೆ ಇದರ ಸಾಂದ್ರತೆ ಕಡಿಮೆ ಇರುತ್ತೆ. ಐಸ್ ತೇಲುತ್ತೆ ಅಂದರೆ ವಾಟರ್ನ ಸಾಂದ್ರತೆ ಜಾಸ್ತಿ ಇರುತ್ತೆ, ಐಸ್ನ ಸಾಂದ್ರತೆ ಕಡಿಮೆ ಇರುತ್ತೆ. ಹಾಗಾಗಿ ಐಸ್ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ. ಆಪ್ಷನ್ ಸಿ ಲೋವರ್ ಡೆನ್ಸಿಟಿಯನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್.